ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಹಾಗೆ ಇಲ್ಲಿ ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತದೆ ಅನ್ನೋ ಪ್ರಮುಖ ಮಾಹಿತಿಯನ್ನು ನಾನು ನಿಮಗೆ ಇವಾಗ ತಿಳಿಸ್ತೇನೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ರಾಜ್ಯದ ಎಲ್ಲ ಪಡಿತ ಚೀಟಿದಾರರಿಗೆ ಇವಾಗ ಗುಡ್ ನ್ಯೂಸ್ ಅಂತ ಹೇಳಬಹುದು. ಹೌದು ವೀಕ್ಷಕರೇ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವಾಗ ರಾಜ್ಯದ ಎಲ್ಲ ಪಡಿತ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಪ್ರತಿ ತಿಂಗಳು ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆ ಮಾಡುವ ಈ ಒಂದು ಆದ್ಯತೆಯನ್ನು ಕೈಗೊಂಡಿರುವಂತದ್ದು ಇಲ್ಲಿ ಸರ್ಕಾರ. ಈ ಒಂದು ಇಂದಿರಾ ಆಹಾರ ಕಿಟ್ ಅಲ್ಲಿ ಏನೆಲ್ಲ ಸಿಗುತ್ತಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಖಂಡಿತವಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ. ವೀಕ್ಷಕರ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಂದಿರಾ ಆಹಾರ ಕಿಟ್ ಅಲ್ಲಿ ಹೌದು ವೀಕ್ಷಕರ, ಇಂದಿರಾ ಆಹಾರ ಕಿಟ್ ಅಲ್ಲಿ ಎಂತ ಒಂದು ಅದ್ಭುತವನ್ನು ಇಲ್ಲಿ ಜನರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಒಂದು ಜನರ ಜೀವನವನ್ನು ಸುಧಾರಿಸುವ ಇಲ್ಲಿ ಸರ್ಕಾರ ಕೈಗೊಂಡಿರುವಂತದ್ದು. ಜನರ ಜೀವನ ಒಂದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಜನರಿಗೆ ಈ ವಸ್ತುಗಳು ಅಗತ್ಯವಾಗಿದೆ ಅಂತ ಇಲ್ಲಿ ಸರ್ಕಾರವೇ ನಿರ್ಧರಿಸಿ ಇವಾಗ ಪ್ರತಿ ಪಡಿತರ ಚೀಟಿದಾರರಿಗೆ ಈ ಒಂದು 7 ವಸ್ತುಗಳನ್ನು ನೀಡ್ತಾ ಇರುವಂತದ್ದು ಅಂತ ಇಲ್ಲಿ ನಾನು ನಿಮ್ಗೆ ಹೇಳ್ಬೋದು. ವೀಕ್ಷಕರ, ಈ ಒಂದು 7 ವಸ್ತುವನ್ನು ನೋಡುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಹಾರ ಕಿಟ್ಟಲ್ಲಿ ಏನೆಲ್ಲ ಸಿಗುತ್ತದೆ ಅಂತ ನಾನು ನಿಮಗೆ ಇವಾಗ ಹೇಳ್ಬಿಡ್ತೇನೆ. ಸಕ್ಕರೆ 1 ಕಿಲೋ ಹಾಗೂ ಕಾಫಿ ಪುಡಿ 50 ಗ್ರಾಮ್ ಸಿಗುತ್ತಿರುವಂಥದ್ದು ಮತ್ತು ಉಪ್ಪು 1 kg. ಹೌದು ವೀಕ್ಷಕರೇ, ಆಹಾರ ಕಿಟ್ಟಲ್ಲಿ ಈ ಒಂದು 7 ವಸ್ತುಗಳು ಸಿಗ್ತಾ ಇರುವಂಥದ್ದು. ಉಪ್ಪು 1 kg ಮತ್ತು ಅಡಿಗೆ ಎಣ್ಣೆ 1 ಲೀಟರು, ಗೋಧಿ 2 ಕಿಲೋ. ಹೌದು ವೀಕ್ಷಕರೇ, ಗೋಧಿ 2 ಕಿಲೋ ಮತ್ತು ಚಹಾ ಪುಡಿ 100 ಗ್ರಾಮ್ ಮತ್ತು ಹೊಟ್ಟು ಭತ್ತ ಎಷ್ಟು ಅಂದರೆ 1 kg. ಇಷ್ಟು ಇಲ್ಲಿ ಸಿಗುವಂಥದ್ದು. ಇಷ್ಟು 7 ವಸ್ತುಗಳು ಇಲ್ಲಿ ಸಿಗುವಂಥದ್ದು ಪಡಿತರ ಚೀಟಿದಾರರಿಗೆ ಇವಾಗ ಸಿಗುವಂಥದ್ದು. ಏಕೆಂದ್ರೆ ಇಲ್ಲೇ ಸರ್ಕಾರ ಇವಾಗ ಹೌದು ವೀಕ್ಷಕರೇ, ಯಾರಿಗೆಲ್ಲ BPL ಆಗಿರ್ಬೋದು ಹಾಗೂ APL ಆಗಿರ್ಬೋದು, ಪ್ರತಿಯೊಬ್ಬರ ಇಲ್ಲಿ ರೇಷನ್ ಕಾರ್ಡ್ ಇರುತ್ತದೆ ಅಲ್ವಾ, ಅಂಥವ್ರಿಗೆ ಇಲ್ಲಿ ಸರ್ಕಾರ ಈ ಒಂದು ಅಕ್ಕಿಯನ್ನು ಇವಾಗ ಕೊಡ್ತಾ ಇರುವಂಥದ್ದು ಅಲ್ವಾ. ಒಬ್ಬರಿಗೆ 10 kg ಅಕ್ಕಿಯನ್ನು ಕೊಡ್ತಾ ಇರುವಂಥದ್ದು ಸರ್ಕಾರ. ಆದರೆ ಇಲ್ಲಿ ಬಹಳಷ್ಟು ಜನರು ಆ ಅಕ್ಕಿಯನ್ನು ಮಾರುಕಟ್ಟೆಗೆ ಮಾರ್ತಾ ಇರುವಂಥದ್ದು. ಆ ಒಂದು ಅಕ್ಕಿಯನ್ನು ಮಾರುಕಟ್ಟೆಗೆ ಮಾರಿ ಅವರು ತನ್ನ ಜೀವನದ ಉಪಯುಕ್ತವನ್ನು ನೋಡ್ಕೊತಾ ಇರುವಂಥದ್ದು. ಆ ಒಂದು ಅಕ್ಕಿಯನ್ನು ಯಾರು ಕೂಡ ಉಪಯುಕ್ತ ಮಾಡಿಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಪೌಷ್ಟಿಕ ಆಹಾರ ಕಿಟ್ಟನ್ನು ಇಲ್ಲಿ ಸರ್ಕಾರವೇ ನೀಡ್ತಾ ಇರುವಂಥದ್ದು. ಎಷ್ಟೋ ಜನರಿಗೆ ಈ ಒಂದು ಪೌಷ್ಟಿಕ ಆಹಾರ ಪ್ರಮುಖವಾಗಿದೆ. ಯಾರು ಕೂಡ ಇದನ್ನು ಎಲ್ಲರೂ ಕೂಡ ನೀವು ಪಡೆದುಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರವೇ ಇಲ್ಲಿ ಆಹಾರ ಕಿಟ್ಟನ್ನು ನೀಡ್ತಾ ಇರುವಂಥದ್ದು. ರಾಜ್ಯದ ಎಲ್ಲ ಆದ್ಯಂತ ಕುಟುಂಬಗಳ ಪಡಿತರ ಚೀಟಿದಾರರಿಗೆ ಪೌಷ್ಟಿಕ ಆಹಾರಗಳನ್ನು ಒದಗಿಸುವ ಇಲ್ಲಿ ಪದಾರ್ಥಗಳನ್ನು ಒದಗಿಸಬೇಕಂತ ಇಲ್ಲಿ ಸರ್ಕಾರವೇ ನಿರ್ಧರಿಸುವಂಥದ್ದು. ಇಲ್ಲಿ ಇಂದಿರಾ ಆಹಾರ ಕಿಟ್ಗಳನ್ನು ಪ್ರತಿ ತಿಂಗಳು ನೀಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಹೌದು ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಪ್ರತಿ ಒಂದು ರೇಷನ್ ಕಾರ್ಡಿಗೂ ಹೌದು ವೀಕ್ಷಕರೇ ಈ ಒಂದು ಆಹಾರ ಕಿಟ್ಟನ್ನು ನೀಡಲೇಬೇಕು ಅಂತ ನಿರ್ಧರಿಸುವಂಥದ್ದು. ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿ ಹಂಚಿಕೆಯ ಮಾಡುತ್ತಿರುವುದರಿಂದ 5 kg ಅಕ್ಕಿ ಪರ್ಯಾಯವಾಗಿ ಕಿಟ್ಗಳನ್ನು ನೀಡಲಾಗುತ್ತಿದೆ. ಅಂದ್ರೆ ಇಲ್ಲಿ 5 kg ಅಕ್ಕಿಯನ್ನು ಕೊಟ್ಟು ಮತ್ತು ಅದಕ್ಕೆ 5 kg ಅಂದ್ರೆ 10 kg ಅಕ್ಕಿ ಬರಬೇಕಲ್ವಾ, 5 kg ಅಕ್ಕಿ ಕೊಟ್ಟು ಇನ್ನ 5 kg ಅಕ್ಕಿಯ ಬದಲು ಈ ಒಂದು ಆಹಾರ ಕಿಟ್ಟನ್ನು ನೀಡ್ತಾ ಇರುವಂತದ್ದು. ಇಲ್ಲಿ ಸರ್ಕಾರ ಎಂತ ಉಪಯುಕ್ತ ಮಾಡಿದೆ ಅಂದ್ರೆ, ಇಲ್ಲಿ ಪೌಷ್ಟಿಕ ಆಹಾರ ಜನರಿಗೆ ನೀಡಬೇಕು, ಜನರು ಸುರಕ್ಷಿತವಾಗಿರಬೇಕು ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು 7 ವಸ್ತುಗಳನ್ನು ಪ್ರತಿ ತಿಂಗಳು ಒಬ್ಬರಿಗೆ ನೀಡ್ತಾ ಇರುವಂತದ್ದು. ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು ಅಂತ ಹೇಳಲಾಗುತ್ತಿದೆ. ಇಲ್ಲಿ 10 kg ಅಕ್ಕಿಯ ಬದಲು 5 kg ಅಕ್ಕಿ ಕೊಟ್ಟು ಇಲ್ಲಿ 5 kg ಅಕ್ಕಿಯ ಬದಲು ಈ ಒಂದು ಪೌಷ್ಟಿಕ ಆಹಾರವನ್ನು ಸರ್ಕಾರವೇ ಪ್ರತಿಯೊಬ್ಬರಿಗೂ ನೀಡ್ತಾ ಇರುವಂತದ್ದು. ಇದು ಒಳ್ಳೆ ಅವಕಾಶ ಎಂದು ಸರ್ಕಾರ ಬಹಳಷ್ಟು ಜನರಿಗೆ ಖುಷಿಯನ್ನು ತಂದುಕೊಟ್ಟಿರುವಂತದ್ದು. ಇಷ್ಟು ವಸ್ತುಗಳು ಸಿಗ್ತಾವಲ್ಪ, ಇನ್ಮೇಲೆ ನಮ್ಮ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ ಅಂತ ಬಹಳಷ್ಟು ಜನರು ಅಂದ್ಕೊಂಡಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಜಯವಾಗಲಿ ಅಂತ ಕೂಡ ಇಲ್ಲಿ ಬಹಳಷ್ಟು ಜನರು ಹೇಳಿದ್ದಾರೆ. ಈ ಒಂದು ಕಿಟ್ಟಿನಿಂದ ಆದಷ್ಟು ಜನರಿಗೆ ಉಪಯುಕ್ತವಾಗಿರುವುದು ಅಂತ ನಾನು ನಿಮ್ಮಲ್ಲಿ ಹೇಳಬಲ್ಲೆ. ಮತ್ತು ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದೆ ಅಲ್ವಾ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣವನ್ನು ನಾನು ನಿಮಗೆ ಹೇಳಬೇಕಂತ ಹೇಳಿದ್ದೆ ಅಲ್ವಾ, ಯಾವ ಜಿಲ್ಲೆಗೆ ಬರ್ತೈತೆ ಅಂತ. ಇವಾಗ ನಾನು ಅದರನ್ನು ಹೇಳ್ಬಿಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯಪುರ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಗದಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಹಾಗೂ ಇಲ್ಲಿ ಬಾಗಲಕೋಟೆ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ಇಲ್ಲಿ ಕೊಡಗು ಜಿಲ್ಲೆ ಕೂಡ ಬರ್ತಾ ಇರುವಂಥದ್ದು, ಮತ್ತು ದಾವಣಗೆರೆ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ, ಕೋಲಾರ ಜಿಲ್ಲೆ.
ಹೌದು ವೀಕ್ಷಕರೇ, ಈ ಒಂದು 18 ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರ್ತಾ ಇರುವಂಥದ್ದು. ಈ ಒಂದು ಹಣದಿಂದ ಅದೆಷ್ಟೋ ಜನರ ಜೀವನ ಉಪಯುಕ್ತವಾಗಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ರೂಪಾಯಿ ಹೋಗ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥದ್ದು. ಹಾಗೆ ಅದೆಷ್ಟೋ ಜನರ ಜೀವನ ಉಪಯುಕ್ತವಾಗಿರುವಂಥದ್ದು. ಅದೆಷ್ಟೋ ಜನರು ಈ ಒಂದು 2,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಪಡೆದುಕೊಂಡು ಉಪಯುಕ್ತ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ಇಷ್ಟು ಜಿಲ್ಲೆಗೆ ಅಂದ್ರೆ 18 ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇರುವಂಥದ್ದು ಎಷ್ಟು ಗಂಟೆ ಅಂತ ನಾನು ನಿಮಗೆ ಹೇಳ್ಬಿಡ್ತೇನೆ ವೀಕ್ಷಕರೇ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ನಾವು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ನೀಡ್ತೇವೆ ವೀಕ್ಷಕರೇ. ಇಲ್ಲಿ 2025ರಲ್ಲಿ ಈ ಒಂದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಬಗ್ಗೆ ಇವಾಗ ಹಾಕ್ತಾ ಇರುವಂತದ್ದು. ಅಂದ್ರೆ ಹಂತವಾಗಿ ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಹಾಕ್ತಾ ಇರುವಂತದ್ದು. ಆದ್ರೆ ಹಂತವಾಗಿ ಈ ಒಂದು ಹಣವನ್ನು ಪ್ರತಿ ಜಿಲ್ಲೆಗೂ ಹಾಕ್ತಾ ಇರುವಂತದ್ದು. ಇಷ್ಟು ಜಿಲ್ಲೆಗೆ ಇವತ್ತು ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಖಂಡಿತವಾಗಿ ಬರುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಿರುವಂತದ್ದು ಇಲ್ಲಿ ಸರ್ಕಾರದಿಂದಲೇ. ಇವತ್ತು 4 ಗಂಟೆಗೆ, ಹೌದು ವೀಕ್ಷಕರೇ, ಇವಾಗ ಹೇಳಿದೆ ಅಲ್ವಾ, 21ನೇ ಕಂತಿನ ಹಣವು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣವು ಈ ಒಂದು 18 ಜಿಲ್ಲೆಗೆ ಇವತ್ತು 4 ಗಂಟೆ ಮೇಲೆ ಇಷ್ಟು ಜಿಲ್ಲೆಗೆ ಹಣ ಬರ್ತಾ ಇರುವಂಥದ್ದು. ಯಾರಿಗೆಲ್ಲ ನಾ ಹೇಳಿದೆ ಅಲ್ವಾ, ಅಷ್ಟು ಜಿಲ್ಲೆಗೆ ಹಣ ಯಾರಿಗೆಲ್ಲ ಬಂದಿರುತ್ತದೆಯೋ ಅವರು ಕಮೆಂಟ್ ಮೂಲಕ ನಮಗೂ ತಿಳಿಸಿ. ಅಂದರೆ ಈ ಒಂದು ಹಣ ಬಂದಿದೆ ಅಂತ ಬಂದಿದ್ರೆ ಬಂದಿದೆ ಅಂತ ತಿಳಿಸಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ತಿಳಿಸಿ, ನಮಗೂ ಗೊತ್ತಾಗುತ್ತದೆ. ಸರ್ಕಾರದಿಂದ ಇದು ಪ್ರಮುಖವಾದ ಮಾಹಿತಿ ಅಂತ ನಾನು ನಿಮಗೆ ಹೇಳ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಬಲವನ್ನು ನೀಡುವ ಮಹತ್ವಾಕಾಂಕ್ಷಿ ಹೆಜ್ಜೆಯಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಇದು ಕೆಲವು ಹಣದ ನೆರವಲ್ಲ, ಗೌರವ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸುವ ಕಾರ್ಯಕ್ರಮ ಅಂತ ಕೂಡ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು. ಏನು ಅಂತ ಅಂದ್ರೆ ಇಲ್ಲಿ ಎಷ್ಟು ಒಳ್ಳೆ ವಿಷಯವನ್ನು ಹಂಚಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ನಮ್ಮ ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಬಲ ನೀಡುವ ಮಹತ್ವದ ಹೆಜ್ಜೆಯಾಗಿದೆ ಮತ್ತು ಇದು ಕೇವಲ ಹಣದ ನೆರವಲ್ಲ, ಗೌರವ ಮತ್ತು ಆತ್ಮವಿಶ್ವಾಸವನ್ನು ಒದಗಿಸುವ ಕಾರ್ಯಕ್ರಮ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಮಾತನ್ನು ಹೇಳಿರುವಂತದ್ದು. ಇದು ಬರೀ ಹಣದ ನೆರವಲ್ಲ, ಇಲ್ಲಿ ಮಹಿಳೆಯರ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಈ ಒಂದು ಯೋಜನೆಯ ಉದ್ದೇಶವಾಗಿದೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಈ ಒಂದು ಮಾಹಿತಿ ಅದೆಷ್ಟೋ ಜನರಿಗೆ ಖುಷಿಯನ್ನು ತಂದುಕೊಟ್ಟಿರುವಂತದ್ದು ಅಂತ ಬಹಳಷ್ಟು ಜನರು ಹೇಳಿರುವಂತದ್ದು. ಇಲ್ಲಿ ಅದೆಷ್ಟೋ ಜನರ ಜೀವನದ ಉಪಯುಕ್ತವಾದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿದೆ. ಅದೆಷ್ಟೋ ಜನರಿಗೆ ಉಪಯುಕ್ತವಾಗಿರುವಂಥದ್ದು. ಈ ಒಂದು ರೂಪಾಯಿ ಬೇಕಂದ್ರೂ ಎಷ್ಟೋ ಕಷ್ಟವಾಗಿರುತ್ತದೆ. ಆದರೆ ಇಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಸರ್ಕಾರವೇ ನೀಡುತ್ತದೆ ಅಂದರೆ ಮಹಿಳೆಯರಿಗೆ ಅದೆಷ್ಟು ಖುಷಿ ಆಗಲ್ವಾ. ಅವರು ಏನೇನೋ ಒಂದು ಕನಸು ಕಟ್ಕೊಂಡಿರ್ತಾರೆ, ಆದರೆ ಇಲ್ಲಿ ಆ ಕನಸು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನೆರವೇರುತ್ತಿದೆ ಅಂತ ಬಹಳಷ್ಟು ಜನರು ಹೇಳಿದ್ದಾರೆ ಅಂತ ಇಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿರುವಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ನಿಮಗೆ ಏನೆಲ್ಲ ಅನಿಸ್ತು ಅಂತ ನಮಗೆ ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಕಾಯ್ತಾ ಇದ್ರೋ ಅಂದವ್ರಿಗಂತೂ ಈಗ ಈ ನಾ ಹೇಳಿದೆ ಅಲ್ವಾ, ಆಗಲೇ ಹೇಳಿದೆ ಅಲ್ವಾ 18 ಜಿಲ್ಲೆ ಅಂತ, ಆ 18 ಜಿಲ್ಲೆಗೆ ಇವತ್ತು 4 ಗಂಟೆ ಮೇಲೆ ಹಣ ಬಂದೇ ಬರುವಂಥದ್ದು. ಮತ್ತು ಇಲ್ಲಿ ಗೃಹಲಕ್ಷ್ಮಿದಂತೂ ಆಯಿತು, ಈ ಒಂದು ಹಣ ಹಂತವಾಗಿ ಇವಾಗ ಹಾಕ್ತಾ ಇರುವಂಥದ್ದು. ಆದರೆ ಇಲ್ಲಿ ಆಹಾರ ಕಿಟ್, ಹೌದು ವೀಕ್ಷಕರೇ, ಇಂದಿರಾ ಆಹಾರ ಕಿಟ್ ಅನ್ನು ಈಗ ಸರ್ಕಾರವೇ ಒದಗಿಸುತ್ತಿರುವಂಥದ್ದು. ಅದೆಷ್ಟೋ ಜನರಿಗೆ ಉಪಯುಕ್ತವಾಗುತ್ತದೆ ಅಂತ ಇಲ್ಲಿ ತಿಳಿಸಿರುವಂಥದ್ದು. ಪ್ರತಿ ತಿಂಗಳು ಒಬ್ಬರಿಗೆ ಇಂಥ ಆಹಾರ ಕಿಟ್ ಅನ್ನು ಕೊಟ್ಟರೆ ಜೀವನ ನಡೆಸುವುದಕ್ಕೆ ಸುಲಭವಾಗುತ್ತದೆ ಅಂತ ಕೂಡ ಬಹಳಷ್ಟು ಜನರು ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರು. ಮತ್ತು ಇಲ್ಲಿ ವೀಕ್ಷಕರೇ, ಈ ಒಂದು ವಿಡಿಯೋದಿಂದ ನಿಮ್ಗೆ ಏನೆಲ್ಲ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ನಾವು ಸರ್ಕಾರದ ಅಪ್ಡೇಟ್ಸ್ ಅನ್ನು ನಿಮಗೆ ಸತತವಾಗಿ ನೀಡ್ತೇವೆ ವೀಕ್ಷಕರೇ. ಧನ್ಯವಾದಗಳು.